ಏನದು ಇರಾನ್ ಮತ್ತು ಅಮೇರಿಕ ಇಸ್ರೇಲ್ ನಡುವೆ ನಡೀತಂಥ ಯುದ್ಧ ಬ್ಯಾಡಗಿ ಮಾರುಕಟ್ಟೆಗೆ ಕಾಲು ಭಾಗ ಪಟ್ಟದಲ್ಲಿ ಪರಿಣಾಮ ಆಗಿದೆ. ಯಾವ ರೀತಿಯಿಂದ ಅಂತ ಹೇಳಿದ್ರೆ, ನಮ್ಮದು ಮೇಜರ್ ಮಾರ್ಕೆಟು ಎಕ್ಸ್ಪೋರ್ಟ್ ಆಗೋದು ಮಿಡ್ಲ್ ಈಸ್ಟ್ ಮೇಜರ್ ಆಗಿ. ಹಾಗಾಗಿ ಅಲ್ಲಿ ಹೋಗುವಂಥ ಹಡಗುಗಳಿಗೆ ಕಂಟೈನರ್ಗಳು ಇವತ್ತಿನ ದಿವಸ ಸಮುದ್ರದಲ್ಲೇ ನಿಂತಿದ್ದಾವೆ. ಇನ್ನೂ ಅನೇಕ ಆದಂಥ ಕಂಟೈನರ್ಗಳು ಬಾಂಬೆ ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಪೋರ್ಟ್ಗಳಲ್ಲಿ ಕೂಡ ಇದ್ದಾವೆ. ಇವತ್ತು ಮಿಡ್ಲ್ ಈಸ್ಟ್ ಇರ್ಬೋದು, ಏನು ಗಲ್ಫ್ ಕಂಟ್ರೀಸ್ ಏನಿದ್ದಾವಲ್ಲ, ಅಲ್ಲಿ ಎಲ್ಲದೂ ಕೂಡ ಬೇರೆ ದೇಶದಿಂದನೇ ಬರಬೇಕು. ಅದರಲ್ಲಿ ಬ್ಯಾಡಗಿ ಕೂಡ ಒಂದು ರೀತಿಯಿಂದ ನಮ್ಮ ಕೇವಲ ದುಬೈ ಮತ್ತು ಸೌದಿ ಏನು ಈ ಗಲ್ಫ್ ಕಂಟ್ರೀಸಲ್ಲಿ ಸುಮಾರು 80 ಲಕ್ಷ ಭಾರತೀಯರು ಅಲ್ಲಿದ್ದಾರೆ. ಅವರು ಮುಖ್ಯವಾಗಿ ಭಾರತದ ಆಹಾರವನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕೇರಳದಲ್ಲಿರೋದ್ರಿಂದ ಅವರೆಲ್ಲ ಮೀನು ಇದು ಆಹಾರಕ್ಕೆ ಅವರಿಗೆಲ್ಲರಿಗೂ ಕೂಡ ಬ್ಯಾಡಗಿ ಮೆಣಸಿನಕಾಯಿನೇ ಬೇಕಾಗಿತ್ತು. ಹೀಗಾಗಿ ಕಾಲು ಭಾಗದಷ್ಟು ತೊಂದರೆ ಆಗಿದೆ. ನಮಗಿಂತ ಹೆಚ್ಚಿಗೆ ಇದರ ಜೊತೆಗೆ ನಮಗೇನು ಮಸಾಲ ಪ್ರಾಡಕ್ಟ್ ಅದಾವಲ್ಲ, ಇವತ್ತು ಜೀರಿಗೆ ಇರ್ಬೋದು, ಅರಿಶಿನ ಇರ್ಬೋದು, ಅಥವಾ ಕೊರಿಯಂಡರ್ ಇರ್ಬೋದು, ಇವೆಲ್ಲವೂ ಕೂಡ ಮಸಾಲ ಪದಾರ್ಥಗಳು ಕೂಡ ಇವತ್ತಿನ ದಿವಸ ಸ್ಟ್ರಕ್ ಆಗಿ ನಿಂತಿದ್ದಾವೆ. ಹೀಗಾಗಿ ಭಾಳಷ್ಟು ರೀತಿಯಿಂದ ನಮಗೆ ಬರುವಂಥ ದುಡ್ಡು ಕೂಡ ಬರ್ತಾಯಿಲ್ಲ. ಯುದ್ಧ ಪ್ರಾರಂಭ ಆದ ನಂತರ ಇವತ್ತು ಯಾವುದೂ ಕೂಡ 8 ದಿವಸದಿಂದ ಒಂದು ರೆಮಿಟೆನ್ಸ್ ಬಂತಿಲ್ಲ. ರಫ್ತು ಅಲ್ಲ, ಈ ಬರೋ ದುಡ್ಡು ಏನಿತ್ತಲ್ಲ ನಮಗೆ ಬರಬೇಕಲ್ಲ. ಈಗ ಹಿಂದೆ ಕೊಟ್ಟಿದ್ದು ಮಾಲಿಂದು ಆ ದುಡ್ಡು ಬಂದಿಲ್ಲ. ಸುಮಾರು ಒಂದು 10 ಕೋಟಿ ರೂಪಾಯಿ ನಮ್ಮದೇ ಇದೆ ಈಗ, ನಮ್ಮೊಬ್ಬರದೇ. ಮಾರುಕಟ್ಟೆ ಅಂದರೆ ಮೇಜರ್ ಎಕ್ಸ್ಪೋರ್ಟರ್ ನಾವೇ ಇರೋದ್ರಿಂದ. ನಮ್ಮ ಬಿಟ್ಟರೆ ಮುಂಬೈ ಕಡೆ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂದಾಜು 100 ಕೋಟಿ ರೂಪಾಯಿ ಸನಿಯಕ್ಕೆ ಇವತ್ತಿನ ದಿವಸ ಕೇವಲ ಈ ಮೆಣಸಿನ್ಕಾಯಿ ಮೇಲೆ ಡಿಪೆಂಡ್ ಆಗುವಂಥವ್ರದ್ದು ನಿಂತಿದೆ. ಇವತ್ತು ವಿಶೇಷವಾಗಿ ಅಕ್ಕಿ, ಬಾಸ್ಮತಿ ಅಕ್ಕಿ ಇರಾನ್ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಫ್ತಾಗ್ತಾಯಿದೆ. ಈ ಯುದ್ಧ ಬೇಡವಾದ ಸಂಗತಿ, ನಮಗೆ ಮನುಕುಲಕ್ಕೆ ಬೇಡವಾದ ಸಂಗತಿ. ಆದಷ್ಟು ಬೇಗನೆ ನಿಲ್ಲಬೇಕನ್ನೋದು ನಮ್ಮ ಅಭಿಪ್ರಾಯ. ಎರಡನೇದಾಗಿ ಪ್ರತಿಯೊಂದು ಹುಟ್ಟುವಳಿಯ ಮೇಲೆ ಕೂಡ ಇದು ಇಂಪ್ಯಾಕ್ಟ್ ಆಗ್ತದೆ. ಯಾಕೆಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಾದರೂ ಹೆಚ್ಚಿಗೆ ಆದರೆ ಟ್ರಾನ್ಸ್ಪೋರ್ಟೇಷನ್ ಎಫೆಕ್ಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ನ ಸರಿದೂಗಿಸ್ಬೇಕಂದ್ರೆ, ಆ ದರವನ್ನು ಸರಿದೂಗಿಸ್ಬೇಕಂದ್ರೆ ಆಟೋಮೆಟಿಕಲಿ ರೈತರು ಬೆಳೆದಂಥ ಹುಟ್ಟುವಳಿಯ ರೇಟಿನಲ್ಲಿ ಕಡಿಮೆ ಆಗ್ತದೆ. ಇದು ಅಲ್ಟಿಮೇಟ್ಲಿ ರೈತರಿಗೂ ಕೂಡ ಧಕ್ಕೆ ಆಗೋದುಂಟು, ವ್ಯಾಪಾರಸ್ಥರಿಗೂ ಕೂಡ ಧಕ್ಕೆ ಆಗೋದುಂಟು. ಈ ಕಂಟೈನರ್ ಏನೇನಾಗಿದೆ ಸರ್ ಅದು ಡಿಫ್ರೆನ್ಸ್? ಹಾಂ, ಈಗ ಮಧ್ಯಪ್ರಾಚ್ಯಕ್ಕಂತೂ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಅಲ್ಲಿಗೆ ರಫ್ತು ಉದ್ಯಮ ನಡೀತಾ ಇಲ್ಲ. ಆದರೆ ಈಸ್ಟರ್ನ್ ಪಾರ್ಟ್ ಆಫ್ ಏಷ್ಯಾ, ನಾವೇನು ಮಲೇಷ್ಯಾ ಹಬ್ ಅಂತೇನು ಹೇಳ್ತೀವಿ, ಅಲ್ಲಿಗೆಲ್ಲ ಹೋಗ್ತಾ ಇತ್ತು. ಈಗ 5-6 ದಿನಗಳಿಂದ ಅದು ಕೂಡ ಬಂದಾಗಿದೆ. ಯಾಕೆಂದರೆ ಕಂಟೈನರ್ಸ್ ಶಾರ್ಟೇಜ್ ಇದೆ. ಮೊದಲಿಗೆ $1,800 ಪ್ರತಿ ಕಂಟೈನರಿಗೆ ಕೊಡ್ತಾ ಇದ್ವಿ ನಾವು, 40 ಫೀಟ್ ಕಂಟೈನರ್ಗೆ. ಇವತ್ತು $3,800ವರೆಗೂ 40 ಫೀಟ್ ಕಂಟೈನರ್ಗೆ ಅವರು ಬಾಡಿಗೆ ತೊಗೊಳ್ತಾ ಇದ್ದಾರೆ. ಅಂದರೆ ಅಂದಾಜು 1.5 ಲಕ್ಷ ಕೊಡ್ತಾ ಇದ್ದದ್ದು ಈಗ 3.5 ಲಕ್ಷ, 3,60,000 ಕೊಡಬೇಕಾಗಿದೆ ಒಂದು 40 ಫೀಟ್ ಕಂಟೈನರ್ಗೆ. ಇದು ಆಟೋಮೆಟಿಕಲಿ ನಮ್ಮ ಕಾಸ್ಟಿಂಗ್ನಲ್ಲಿ, ನಾವು ಏನೇ ಮಾಡಿದರೂ ಕೂಡ ರಫ್ತು ಉದ್ಯಮದಲ್ಲಿ ಕಾಸ್ಟಿಂಗ್ ಅಂತಿರುತ್ತೆ. ಒಂದು KGಗೆ ಇಷ್ಟಂತ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಅವ್ರ ಜೊತೆ ಮಾತಾಡ್ಕೊಂಡಿರ್ತೀವಿ. ಅದನ್ನು ನಾವು ಈ ರೇಟನ್ನು, ಟ್ರಾನ್ಸ್ಪೋರ್ಟೇಷನ್ ರೇಟನ್ನು ಕೂಡ ಇದರಲ್ಲೇ ತೆಗಿಬೇಕಂತಂದರೆ ಆಟೋಮೆಟಿಕಲಿ ದರ ಕಡಿಮೆ ಆಗಲೇಬೇಕು. ಇದು ಅಲ್ಟಿಮೇಟ್ಲಿ ರೈತರ ಮಾಲಿಗೆ ಆಗಿರ್ಬೋದು, ಖರೀದಿದಾರಿಗೆ ಧಕ್ಕೆಯನ್ನು ಮಾಡೋದಂತೂ ಈ ಯುದ್ಧ ನಿಜ. ಅದೇ ಟ್ರಾನ್ಸ್ಪೋರ್ಟೇಷನ್ ಏನಿದೆಯಲ್ಲ, ಟ್ರಾನ್ಸ್ಪೋರ್ಟೇಷನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇನ್ನೂ ಸ್ವಲ್ಪ ದಿನದಲ್ಲಿ ಹೀಗೆ ಯುದ್ಧ ಮುಂದುವರೆದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಹೆಚ್ಚಿಗೆ ಆಗ್ತವೆ. ಅವಾಗ ಆಟೋಮೆಟಿಕಲಿ ಬಾಡಿಗೆ ಪ್ರಮಾಣ ಹೆಚ್ಚಿಗೆ ಆದರೆ ರೈತರು ಇದಕ್ಕೆ ತರೋದು ಹೆಂಗೆ, ಮಾರುಕಟ್ಟೆಗೆ ಇಲ್ಲಿ ಖರೀದಿ ಮಾಡಿದಂಥ ಖರೀದಿದಾರರು ಇದನ್ನು ಹೊರಗೆ ಕಳಿಸೋದು ಹೆಂಗೆ, ಇದು ಒಂದು ಕಡೆ ರೇಟ್ ಹೆಚ್ಚಿಗೆ ಆಗ್ತದೆ. ಅಲ್ಟಿಮೇಟ್ಲಿ ಈ ಮೂಲ ಹುಟ್ಟುವಳಿಯ ದರದಲ್ಲಿ ಕಡಿಮೆ ಆಗ್ತದೆ. ಎರಡನೇದ್ದು, ಈ ಯುದ್ಧ ಹೀಗೆ ಮುಂದುವರೆದರೆ ಮಧ್ಯಪ್ರಾಚ್ಯಕ್ಕೆ ಯಾವುದೂ ರಫ್ತಾಗದೇ ಇದ್ದರೆ ಕೊಳ್ಳುಗರು ಕಡಿಮೆಯಾಗಿ ಅಲ್ಲಿಯೂ ಕೂಡ ರೈತರ ಹುಟ್ಟುವಳಿಗೆ ದರದಲ್ಲಿ ಕಡಿಮೆ ಆಗೋದಂತೂ ಖಡಾ